ಗಣತಿ ರಾಜ್ಯ ಸರ್ಕಾರಕ್ಕೆ ಸೆರಗಿನಲ್ಲಿ ಕಟ್ಟಿಕೊಂಡಿರುವಂತ ಕೆಂಡದಂತೆ ಕಾಡ್ತಿದೆ. ಈಗಾಗಲೇ 10 ವರ್ಷಗಳ ಹಿಂದೆ ನಡೆದಂತ ಕಾಂತರಾಜ ಆಯೋಗದ ವರದಿಯನ್ನ ತಿರಸ್ಕರಿಸಿ ಮರು ಸರ್ವೆಗೆ ಸರ್ಕಾರ ಮುಂದಾಗಿದೆ. ಇದೀಗ ಕೆಲವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಜೊತೆಯಲ್ಲಿ ಇನ್ನು ಕೆಲವರು ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಮರು ಸರ್ವೆ ಘೋಷಣೆ ಮಾಡಿರೋದ್ರಿಂದ ಸಂತಸಗೊಂಡವರು ಯಾರು, ಕುದಿಯುತ್ತಿರೋರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಸರ್ಕಾರದಿಂದ ರೀಸರ್ವೆಗೆ ಶೋಷಿತ ಸಮುದಾಯಗಳ ಆಕ್ರೋಶ. ಮರು ಸರ್ವೆಗೆ ಮುಂದಾದ ಸರ್ಕಾರಕ್ಕೆ ಒಕ್ಕಲಿಗರಿಂದ ಜೈ ಜೈ. ಜಾತಿ ಗಣತಿ ಹೊಸ ಸರ್ವೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅತ್ತ ದರಿ ಇತ್ತ ಪುಲಿ ಅನ್ನೋ ಸ್ಥಿತಿಯನ್ನ ಎದುರಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯ 10 ವರ್ಷಗಳ ಹಳೆಯ ಕಾಂತರಾಜ ಆಯೋಗದ ಸರ್ವೆ ಹಾಗೂ ಜಯಪ್ರಕಾಶ್ ಹೆಗಡೆ ಮಂಡಿಸಿದ ವರದಿಯನ್ನ ಅಂಗೀಕಾರ ಮಾಡೋಕೆ ಸಜ್ಜಾಗಿದ್ರು. ಇದರಿಂದ ಹಿಂದುಳಿದ ವರ್ಗಗಳು ಖುಷಿಗೊಂಡಿದ್ವು. ಆದರೆ ಪ್ರಬಲ ಸಮುದಾಯಗಳು ಹಾಗೂ ಆ ಸಮುದಾಯಗಳ ನಾಯಕರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂಗೆ ಹೊಸ ಜಾತಿ ಗಣತಿ ಮಾಡುವಂತೆ ನಿರ್ದೇಶನ ನೀಡಿದೆ. ಇದು ಶೋಷಿತ ಸಮುದಾಯದ ಕಣ್ಣು ಕೆಂಪು ಮಾಡಿದೆ. ಕಾಂತರಾಜ ಆಯೋಗದ ವರದಿಯನ್ನ ಜಾರಿ ಮಾಡಿಯೇ ಸಿದ್ಧ ಅಂತಿದ್ದವರು ಈಗ ಮರು ಸರ್ವೆ ಅಂತಿರೋದ್ಯಾಕೆ? ನಮ್ಮ ವೋಟ್ ಪಡೆದುಕೊಂಡು ನಮಗೆ ಮೋಸ ಮಾಡ್ತಿದ್ದಾರಾ ಅಂತ ಗುಡುಗುತ್ತಿದೆ ಶೋಷಿತ ಸಮುದಾಯ. ಈ ಒಂದು ಸಮೀಕ್ಷೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಒಂದು ಸಮಾವೇಶದಲ್ಲಿ ನಾವು ಮಾಡೇ ತೀರ್ತೀವಿ ಅಂತ ಒಂದು ವಾಗ್ದಾನವನ್ನು ಕೂಡ ಕೊಟ್ಟಿದ್ರು. ಆ ವಾಗ್ದಾನವನ್ನ ಕೊಟ್ಟು ಏನು ಈ ತಳ ಸಮುದಾಯಗಳವೆ ಇದನ್ನ ಬೇಕೇ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಈ ಸಮುದಾಯಗಳಿಗೆ ಮೋಸ ಮಾಡ್ದಂಗೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ. ಕಾಂತರಾಜ ಆಯೋಗದ ವರದಿಯಲ್ಲಿ ಪ್ರಬಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ತೋರಿಸಿದ್ದಕ್ಕೆ ಲಿಂಗಾಯತ, ಒಕ್ಕಲಿಗ ಸಮುದಾಯ ಸೇರಿದಂತೆ ಪ್ರಬಲ ಸಮುದಾಯಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದವು. ಹೀಗಾಗಿ ಪ್ರಬಲ ಸಮುದಾಯದ ಅಭಿಪ್ರಾಯ ಮತ್ತು ಸಚಿವರ ಸಲಹೆ ಮೇರೆಗೆ ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸ ಸರ್ವೆಗೆ ಸರ್ಕಾರ ಮುಂದಾಗಿರೋದಕ್ಕೆ ಒಕ್ಕಲಿಗ ಸಮುದಾಯ ಸಂಭ್ರಮ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನವನ್ನು ಸ್ವಾಗತಿಸಿರುವ ಒಕ್ಕಲಿಗ ಸಮುದಾಯದ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಒಕ್ಕಲಿಗ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸನ್ಮಾನಿಸಿ ಸಂತಸ ವ್ಯಕ್ತಪಡಿಸಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದಿಂದ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ದೊರೆಯಲಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಶ್ರೀ ಶಿವಕುಮಾರ್ ಅವರು ಸಹಾಯ ಮಾಡಿದ್ದಾರೆ, ಮತ್ತೆ ನಮ್ಮ ಜೊತೆಗೆ ನಿಂತಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿಯವರಿಗೂ ಕೂಡ ಒತ್ತು ಕೊಟ್ಟು ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ನೀಡಿ ಒಂದು ನಿಖರವಾದ ನಿರ್ಧಾರ ಮತ್ತು ಎಲ್ಲ ಜನರಿಗೆ ನ್ಯಾಯಸಮ್ಮತವಾದ ನಿರ್ಧಾರ ತಗೊಂಡಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದರ ಬಗ್ಗೆ ಮಾತನಾಡಿ ಹೈಕಮಾಂಡ್ ಲೆವೆಲಲ್ಲಿ ಅವರು ಎಲ್ಲ ನಿರ್ದೇಶನ ಕೊಟ್ಟು ಒಂದು ಎಲ್ರಿಗೂ ನ್ಯಾಯ ಸಿಗುವಂಥ ಒಂದು ಸಮೀಕ್ಷೆ ಆಗಲಿ, ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗಲಿ ಅಂತ ಹೇಳಿದ್ದಾರೆ. ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತೊಮ್ಮೆ ರೀಸರ್ವೆ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮರು ಸರ್ವೆ ಕಾರ್ಯ ಅದ್ಯಾವಾಗ ಮುಗಿಯುತ್ತೋ? ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡೋಕೆ ಇನ್ನೆಷ್ಟು ವರ್ಷ ತೆಗೆದುಕೊಳ್ಳುತ್ತೋ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ರೆ, ಪ್ರಬಲ ಸಮುದಾಯಗಳು ಜನಸಂಖ್ಯೆ ವಿಚಾರದಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅಂತ ಹೊಸ ಜಾತಿ ಗಣತಿ ಕಾರ್ಯಕ್ಕೆ ಸ್ವಾಗತಕ್ಕೆ ಮುಂದಾಗಿರೋದು ಜಾತಿಗಳ ಮಧ್ಯೆ ಜಟಾಪಟಿಗೆ ಕಾರಣವಾಗಿರೋದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.